ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸುಂದರವಾದ ಬೆಳಗಿನ ಜಾವದಲ್ಲಿ ಕರ್ತನ ಪ್ರಸನ್ನತೆಯಲ್ಲಿ ನಮಗೆಲ್ಲರಿಗೂ ಸೇರಿ ಬರುವ ಹಾಗೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಆತನಿಗೆ ಮಹಿಮೆಯನ್ನು ಸಲ್ಲಿಸುತ್ತೇನೆ. ದೇವರ ವಾಕ್ಯವು ಹೀಗೆ ಹೇಳ್ತಾ ಇದೆ. ಯೆಶಾಯ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 30 ಹಾಗೂ 31ನೇ ವಾಕ್ಯವು, ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಯೆಹೋವನನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಪ್ರಿಯ ದೇವಜನರೇ, ಒಂದು ಹದ್ದಿನ ಹಾಗೆ ಆಗಬೇಕು ದೇವಜನರಾಗಿರುವ ನಮ್ಮೆಲ್ಲರ ಜೀವಿತವು. ಅನೇಕ ತಡೆಗಳು ಜೀವಿತದಲ್ಲಿ ಬರುತ್ತವೆ. ಅವುಗಳ ಮೇಲೆ ಹಾರುವ ಒಂದು ಪ್ರತ್ಯೇಕವಾದ ಸ್ವಭಾವವು ರಣ ಹದ್ದಿನ ಸ್ವಭಾವವಾಗಿರುತ್ತದೆ. ಪ್ರಿಯರೇ, ದೇವರು ಕೊಟ್ಟ ದರ್ಶನವನ್ನು ನಷ್ಟಪಡಿಸಬಾರದು. ಅದನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ದೇವರೊಂದಿಗೆ ಸೇರಿ ಕುಳಿತು ಆತನಿಂದ ಕೇಳಿ ಹೊಂದಿಕೊಳ್ಳಿರಿ. ಸವಾಲುಗಳು ಬಂದೇ ಬರುತ್ತವೆ. ಅದನ್ನು ಒಳ್ಳೆ ಬೆಳವಣಿಗೆಗಾಗಿಯೇ ಬಂದಿರುವ ಒಂದು ಒಳ್ಳೆ ಸಂದರ್ಭ ಎಂದು ನಾವು ಭಾವಿಸುವವರಾಗಿರಬೇಕು. ಎಲ್ಲ ಸುಖ ಸೌಕರ್ಯಗಳನ್ನು ತೊರೆಯಬೇಕು. ಕಂಫರ್ಟ್ ಝೋನ್ಸ್ ಅವು ನಮ್ಮ ಹಿಂದಕ್ಕೆ ನಮ್ಮನ್ನು ಎಳೆಯುವಂಥದ್ದಾಗಿರುತ್ತದೆ. ಮುಂದಕ್ಕೆ ಸಾಗಲು ಅಸಾಧ್ಯವಾಗಿರುವ ಪರಿಸ್ಥಿತಿಗಳಾಗಿ ನಮ್ಮ ಜೀವಿತಕ್ಕೆ ಎದುರಾಗಿ ಸುಖ ಸೌಕರ್ಯಗಳ ಆ ಝೋನುಗಳು ನಮಗೆ ಎದುರಾಗಿ ಬರುತ್ತವೆ. ಪ್ರಿಯರೇ, ಪ್ರತಿ ದಿನವೂ ನಮ್ಮ ಆತ್ಮವನ್ನು ಚೈತನ್ಯಗೊಳಿಸಿಕೊಳ್ಳಬೇಕು. ಕರ್ತನಿಗಾಗಿ ನೂತನಪಡಿಸಿಕೊಳ್ಳಬೇಕು. ಹದ್ದು ಒಂಟಿಯಾಗಿ ನವೀಕರಣ ಹೊಂದುತ್ತದೆ. ಹಾಗಾದರೆ ಗುಂಪಾಗಿ ಬೇಡ ಎಂಬುದಾಗಿಲ್ಲ. ಗುಂಪಾಗಿರುವ ಪ್ರಾರ್ಥನೆ, ಗುಂಪಾಗಿರುವ ಆರಾಧನೆ ಇದೆಲ್ಲವೂ ಬೇಕು. ಅದಕ್ಕಿಂತಲೂ ವೈಯಕ್ತಿಕವಾಗಿ ದೇವರೊಂದಿಗೆ ಹೆಚ್ಚಾಗಿ ಸಮಯವನ್ನು ಕಳೆಯುವವರಾಗಬೇಕು. ಇಂದು ನಮ್ಮ ಅತಿ ದೊಡ್ಡ ಅಸೈನ್ಮೆಂಟ್ ಯಾವುದೆಂದರೆ ಅಂತ್ಯದವರೆಗೂ ಕ್ರಿಸ್ತನಲ್ಲಿ ನಂಬಿಗಸ್ತರಾಗಿ ಇರುವುದಾಗಿದೆ. ಅದಕ್ಕಾಗಿಯೇ ಯೇಸು ನಮ್ಮನ್ನು ಕರೆದನು, ತನ್ನ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. ಅದಕ್ಕಾಗಿ ಕರ್ತನಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಇದನ್ನು ನಾವು ಬಿಟ್ಟು ಬೇರೆ ಏನೇನೋ ಮಾಡಲು ಓಡುತ್ತಾ ಇರಬಾರದು. ಅಪೊಸ್ತಲನಾಗಿರುವ ಪೌಲನು ತಿಮೋತಿಗೆ ಬರೆಯುವ 2ನೇ ಪತ್ರಿಕೆ 4ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಪೌಲನು ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಪೌಲನು ಧೈರ್ಯವಾಗಿ ಹೇಳುತ್ತಿದ್ದಾನೆ. ಪ್ರಿಯರೇ, ನಾನು ಅತಿ ದೊಡ್ಡ ಮೆಗಾ ಚರ್ಚ್ ಕಟ್ಟಿದ್ದೇನೆ ಎಂಬುದಾಗಿ ಅಲ್ಲ. ಕೊರಿಂಥದಲ್ಲಿ, ಎಫೆಸದಲ್ಲಿ, ಥೆಸಲೋನಿಕದಲ್ಲಿ, ಗಲಾತ್ಯದಲ್ಲಿ, ಫಿಲಿಪ್ಪಿಯ ಪಟ್ಟಣದಲ್ಲಿ ಈ ಪ್ರಕಾರವಾಗಿ ನಾನು ದೊಡ್ಡ ದೊಡ್ಡ ಚರ್ಚ್ಗಳನ್ನು ಕಟ್ಟಿದ್ದೇನೆ ನೋಡ್ರಿ ಎಂದು ಪೌಲನು ಹೇಳುತ್ತಾ ಇಲ್ಲ. ಈಗಿನ ಸೇವಕರುಗಳಾಗಿದ್ದರೆ ಎಲ್ಲೆಲ್ಲಿ ಏನೇನೋ ಸೇವೆ ಮಾಡಿದ್ದೇವೆ ಎಂಬ ದೊಡ್ಡ ಲಿಸ್ಟೇ ಬರೆಯುತ್ತಿದ್ದರೇನೋ, ಹೇಳುತ್ತಿದ್ದರೋ ಏನೋ. ಆದರೆ ಮಾತ್ರವಲ್ಲ, ಅವುಗಳ ಫೋಟೋವನ್ನು ಕೂಡ ತೆಗೆಸಿ ಅನೇಕ ಕಡೆಗಳಲ್ಲಿ ಕಳುಹಿಸುತ್ತಿದ್ದರೋ ಏನೋ. ಆದರೆ ಪೌಲನು ಹೇಳುತ್ತಾನೆ, ನನಗೆ ಎಂದು, ನನ್ನದು ಎಂದು ಹೇಳಲು ಏನೂ ನನಗಿಲ್ಲ. ಸ್ವಂತ ಹೆಲಿಕಾಪ್ಟರ್ ಇರಲಿಲ್ಲ, ಸ್ವಂತವಾದ ವಾಹನಗಳು ಇರಲಿಲ್ಲ. ಒಂದು ಕಂಬಳಿ ಮಾತ್ರ ಇತ್ತು. ಅದನ್ನು ಕೂಡ ಎಲ್ಲೋ ಬಿಟ್ಟಿದ್ದನು. ಅದನ್ನ ತನ್ನ ಜೊತೆ ಸೇವಕನಾಗಿರುವ ತಿಮೋತಿಗೆ ಆತನು ಹೇಳುತ್ತಿದ್ದಾನೆ, ಮಗನೇ, ನೀನು ಬರುವಾಗ ಅದನ್ನು ತೆಗೆದುಕೊಂಡು ಬಾ ಎಂದು ಹೇಳುತ್ತಾ ಇದ್ದಾನೆ. ಯಾಕೆಂದ್ರೆ ಚಳಿಗಾಲ ಬರುತ್ತಾ ಇದೆ. ಈ ಪೌಲನು ಹೇಳುತ್ತಾನೆ, ನಾನು ನನ್ನ ನಂಬಿಕೆಯನ್ನು ಕಾಪಾಡಿದೆನು, ನನ್ನ ಓಟವನ್ನು ಕಡೆಗಾಣಿಸಿದೆನು. ಕಷ್ಟಗಳು, ಪ್ರಯಾಸಗಳು, ಪ್ರತಿಕೂಲಗಳ ನಡುವೆಯೂ ದೇವರ ವಾಕ್ಯವನ್ನು ಕಾಪಾಡಿ ಕ್ರಿಸ್ತನಿಗಾಗಿ ಸೇವೆ ಮಾಡಿದ್ದೇನೆಂಬುದಾಗಿ ಜೀವಂತವಾಗಿ ಇರುವಾಗಲೇ ಇದನ್ನು ಹೇಳುತ್ತಿದ್ದಾನೆ. ನಾನು ನನ್ನ ಓಟವನ್ನು ಪೂರ್ತಿ ಮಾಡಿದ್ದೇನೆ ಎಂಬುದಾಗಿ. ಪ್ರಿಯರೇ, ನಾವು ನಮ್ಮ ಕೊನೆ ಉಸಿರು ಬಿಡುವ ಮುನ್ನವೇ ದೇವರು ನಮಗೆ ಒಪ್ಪಿಸಿರುವುದನ್ನು ನಾವು ನೆರವೇರಿಸದೇ ಇರಬಾರದು. ನಾನು ಅದನ್ನು ನೆರವೇರಿಸಿದ್ದೇನೆ, ನಂಬಿಕೆ ಕಾಪಾಡಿಕೊಂಡಿದ್ದೇನೆ ಎಂದು ಹೇಳಲು ಸಾಧ್ಯ ಆಗಬೇಕು. ಇದಕ್ಕಿಂತಲೂ ಮಹಾ ಸಂತೋಷವು ಬೇರೊಂದಿಲ್ಲ. ಪ್ರಿಯರೇ, ದೇವರ ಸೇವೆಯನ್ನು ಅತಿ ಅಮೂಲ್ಯವಾಗಿರುವ ರೀತಿಯಲ್ಲಿ ಮಾಡುವವರಾಗಿರೋಣ. ನಮ್ಮ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳುವವರಾಗಿ ನೆಲೆಗೊಳ್ಳೋಣ. ಕರ್ತನ ಬರುವ ಸಮಯವು ಬಹಳ ಹತ್ತಿರವಾಯಿತು.
ಕರ್ತನಿಗಾಗಿ ಪ್ರಯೋಜನ ಪಡೋಣ. ದೇವರು ನಮ್ಮನ್ನು ಎಲ್ಲರನ್ನೂ ಆಶೀರ್ವದಿಸಲಿ.